ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ. ಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾಪಿಂಡಂ. ಅಗ್ರೇ ವಹ್ನಿಃ ಪೃಷ್ಠೇ ಭಾನುಃ ರಾತ್ರೌ ಚುಬುಕಸಮರ್ಪಿತಜಾನುಃ. ಕರತಲಭಿಕ್ಷಸ್ತರುತಲವಾಸಃ. ತದಪಿ ನ ಮುಂಚತ್ಯಾಶಾಪಾಶಃ. ಅಗ್ರೇ ವಹ್ನಿಃ ಪೃಷ್ಠೇ ಭಾನುಃ ರಾತ್ರೌ ಚುಬುಕಸಮರ್ಪಿತಜಾನುಃ. ಕರತಲಭಿಕ್ಷಸ್ತರುತಲವಾಸಃ. ತದಪಿ ನ ಮುಂಚತ್ಯಾಶಾಪಾಶಃ. ಸಮರ್ಪಿತಜಾನುಃ ಕರತಲಭಿಕ್ಷಸ್ತರುತಲವಾಸಃ. ತದಪಿ ನ ಮುಂಚತ್ಯಾಶಾಪಾಶಃ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ. ನಹಿ ರಕ್ಷತಿ ಡುಕೃನ್ಕರಣೆ. ಹಿಂದಿನ ಶ್ಲೋಕದಲ್ಲಿ ಹಸ್ತಾಮಲಕರು ಏನು ಹೇಳಿದ್ರು? ತದಪಿ ನ ಮುಂಚತಿ ಆಶಾವಾಯು ಅಲ್ವಾ? ಅಂದರೆ ವಯಸ್ಸಾದ ಮೇಲೂ ಇಷ್ಟೆಲ್ಲ ಇಂದ್ರಿಯಗಳೆಲ್ಲ ಕ್ಷೀಣಿಸಿದಾಗಲೂ ಆಸೆ ಬಿಡಲಿಲ್ಲ ಅಂತ ಹೇಳಿ ಆಯಿತು. ಹೀಗೆ ಅವರು ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಯಾರೋ ಹಸ್ತಾಮಲಕರು, ಹಸ್ತಾಮಲಕೀಯಂ ಅದು ಹೇಳಿದ್ದೀನಿ ನಾನು, ಜ್ಞಾಪಕ ಇರಬೇಕು. ಅದಕ್ಕೆ ಶಂಕರರು ವ್ಯಾಖ್ಯಾನ ಬೇರೆ ಮಾಡಿದ್ದಾರೆ, ಅದನ್ನು ನೋಡಬೇಕು, ಅದು ನೋಡಿಲ್ಲ, ನೋಡೋಣ. ಈಗಿನ ಶ್ಲೋಕ ಇವಾಗ ಹೇಳಿದ್ವಲ್ಲ, ಅಗ್ರೇ ವಹ್ನಿಃ ಸುಬೋಧಾಚಾರ್ಯರು ಅಂತ ಶಂಕರಾಚಾರ್ಯರು ಒಬ್ಬರು ಶಿಷ್ಯರು, ಹಲವಾರು ಶಿಷ್ಯರಲ್ಲಿ ಒಬ್ಬರು. ಇವರು ಯಾವುದೇ ಗ್ರಂಥವನ್ನು ಕೊಟ್ಟಿಲ್ಲ, ನಮ್ಮ ಥರ ಸುಮ್ಮನೆ ಮಾತಾಡೋದಷ್ಟೇ. ಅವರು ನೋಡಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಅಲ್ಲಿ ವಯಸ್ಸಾದ ಗೃಹಸ್ಥರನ್ನು ನೋಡಿ ಹೇಳಿದ್ರು ಹಸ್ತಾಮಲಕರು, ಇಲ್ಲಿ ಸನ್ಯಾಸಿನ ನೋಡಿ ಹೇಳ್ತಿದ್ದಾರೆ, ವಯಸ್ಸಾದ ಸನ್ಯಾಸಿನ ನೋಡಿ ಹೇಳ್ತಿದ್ದಾರೆ. ಆಸೆ ಯಾರಿಗೂ ಬಿಟ್ಟಿಲ್ಲ ಅಂತ, ಗೃಹಸ್ಥರಿಗೂ ಬಿಟ್ಟಿಲ್ಲ, ಸನ್ಯಾಸಿಗೂ ಬಿಟ್ಟಿಲ್ಲ ಅಂತ. ಏನು ಸರಳವಾಗಿದೆ, ಇದಕ್ಕೂ ಅಷ್ಟೇನು ಅರ್ಥ ಇಲ್ಲ. ಅಗ್ರೇ ವಹ್ನಿಃ ಮುಂದ್ಗಡೆ ಅಗ್ನಿಯನ್ನು ಜ್ವಲನೆ ಆಗ್ತದೆ ಅಂತ ಅಗ್ನಿನ ಇದು ಮಾಡಿದ್ದಾನೆ, ಇಗ್ನೈಟ್ ಮಾಡಿದ್ದಾನೆ. ಅಗ್ರೇ ವಹ್ನಿಃ ಪೃಷ್ಠೇ ಭಾನುಃ ಹಿಂದೆ ಸೂರ್ಯ. ಅಂದರೆ ಇದು ಎಲ್ಲಿ ಇಲ್ಲೆಲ್ಲ ನಮ್ಮ ಪೇಟೆಲೆಲ್ಲ ನೋಡೋಕ್ಕಾಗಲ್ಲ. ಇದು ಕಾಶಿಲೋ ಋಷಿಕೇಶೋ ಬದ್ರಿ ಕೇದಾರ್ನಾಥ್ ಅಲ್ಲಿ ಇಲ್ಲಿ ಯಾಕೆ ನಾವು ಬೆಂಗಳೂರಲ್ಲೋ ಆಗಿನ ಕಾಲದಲ್ಲಿ, ಅಥವಾ ಬೆಂಗಳೂರೆಲ್ಲ ಇರಲಿಲ್ವಲ್ಲ ಆಗಿನ ಕಾಲದಲ್ಲಿ, ಅಖಂಡ ಭಾರತ ತಾನೆ, ಎಲ್ಲ ಯತಿಗಳಲ್ವ, ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಪರ್ಯಟನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಒಬ್ಬ ಯತಿ ಕೂತಿರ್ತಾನೆ. ಅಂದರೆ ಚಳಿಗಾಲಲ್ವ ಅಲ್ಲೆಲ್ಲ, ಚಳಿಗಾಲಲ್ಲಿ ಯಾವಾಗಲೂ ಚಳಿನೇ ಅಲ್ಲಿ ಮುಂದೆ ಕ್ಯಾಂಪ್ ಫೈರ್ ಅಂತೇನು ಹೇಳ್ತಾರೆ, ಆ ಥರ ಅಗ್ನಿಯನ್ನು ಕಾಷ್ಟ ಎಲ್ಲ ಇಟ್ಟು, ಸೌದೆ ಎಲ್ಲ ಇಟ್ಟು ಅಗ್ನಿಯಿಂದ ಜ್ವಲನೆ ಮಾಡ್ತಾ ಇರ್ತಾನೆ, ಅಂದರೆ ಇಗ್ನೈಟ್ ಮಾಡಿರ್ತಾನೆ. ಹಿಂದ್ಗಡೆ ಸೂರ್ಯ ಪೃಷ್ಠೇ ಭಾನುಃ ಅಂದರೆ ಬೆನ್ನು ಕಾಯಿಸ್ಕೊಳ್ತಿರ್ತಾನೆ ಸೂರ್ಯನ ಇದರಿಂದ. ಚಳಿ ಇದ್ದರೂ ಇಲ್ಲೂ ಉತ್ತರ ಭಾರತದಲ್ಲಿ ಚಳಿ ಇದ್ರೂ, ಅಂದರೆ ಸೂರ್ಯ ಇದ್ರೂ ಚಳಿನೇ ತಾನೆ ನಮಗೆ. ಮುಂದಿನ ಶರೀರಕ್ಕೆ ಇದು ಹೊಟ್ಟೆ ಮುಖಕ್ಕೆ ಅಲ್ಲ, ಮುಂದ್ಗಡೆ ಅಗ್ನಿ ಕಾವು ಕೊಡ್ತಾ ಇರ್ತವನಿಗೆ. ಹಿಂದ್ಗಡೆ ಪೃಷ್ಠೇ ಭಾನು, ಹಿಂದೆ ಸೂರ್ಯ ಇರ್ತಾನೆ. ರಾತ್ರೋ ಇದು ಬೆಳಗ್ಗೆ ಹೊತ್ತಾಯಿತು, ಅರ್ಲಿ ಮಾರ್ನಿಂಗ್ ಅಂದ್ಕೊಳ್ಬೋದು, ಇಲ್ಲ ಸಾಯಂ ಸಂಧ್ಯಾ ಅಂದ್ಕೊಳ್ಬೋದು. ರಾತ್ರಿಯಲ್ಲಿ ಚುಬುಕಃ ಗಲ್ಲ,
ಚುಬುಕ ಅಂದರೆ ಇದು ಅಂಗಪೂಜೆಯಲ್ಲೆಲ್ಲ ಮಾಡ್ತೀವಲ್ವ, ಜಂಗೆ ಪೂಜೆಯಾಮಿ, ಚುಬುಕಂ ಪೂಜೆಯಾಮಿ, ಜಾನುನಿ ಪೂಜೆಯಾಮಿ. ಈ ಚುಬುಕವನ್ನು ಈ 2 ಮಂಡಿ ಮುಂದೆ ಹೀಗಿಟ್ಕೊಂಡು ಈ ಮಧ್ಯದಲ್ಲಿ ಇಟ್ಟಿದ್ದಾನಂತೆ. ರಾತ್ರೋ ಚುಬುಕ ಸಮರ್ಪಿತ ಜಾನು ಅಂದರೆ ಮಂಡಿ. 2 ಕೈಯನ್ನು ಹೀಗೆ ಇಟ್ಕೊಂಡು ಆ ಚಳಿಗೆ ಅಂತಾಗತ್ತಲ್ಲ, ಆ ಚಳಿಗೆ ಹೀಗೆ ಇಟ್ಟಿದ್ದಾನಂತೆ. ಏನಾದ್ರು ನಿಮಗೆ ತಿಂಡಿ ಬೇಕಾ ಅಂತ ಕೇಳಿದ್ರೆ, ಅಯ್ಯೋ ಚಳಿಪ ಏನೋ ಬೇಡ, ಏನಾದ್ರು ಬಜ್ಜಿ ಇದ್ರೆ ಮಾಡಿಸಿ ಅಂತಾಗತ್ತಲ್ಲ. ಹಾಗೆ ನಮಗೆ ನಾರ್ಮಲ್ ಮಳೆ ಬಂದ್ರೇ ಬಜ್ಜಿ ಜ್ಞಾಪಕ ಬರುತ್ತೆ, ಭಗವಂತ ಜ್ಞಾಪಕ ಬರೋದಲ್ಲಿ ಬಜ್ಜಿ ಮಾಡಿಸಿ ಅಂತ ಜ್ಞಾಪಕ ಬರುತ್ತೆ. ಹೀಗಿದೆ ಅದು ಇದು ಹೀಗಿಟ್ಕೊಂಡು ಮಾಡ್ಕೊಳ್ಳಿ, ಆಮೇಲೆ ನೋಡಿ ಗೊತ್ತಾಗುತ್ತೆ. ಆ ಮಾಡೋಕ್ಕೆ ಆಗಲ್ಲ. ಈಗ ಹೊಟ್ಟೆ ಮಧ್ಯ ಬರೋದ್ರಿಂದ ನಾವು ದಪ್ಪ ಇದ್ದೀವ ಸಣ್ಣ ಇದ್ದೀವ ಅಂತ ಗೊತ್ತಾಗಬೇಕು ಅಂದರೆ, ಇಲ್ಲ ನಾನೇನು ದಪ್ಪ ಇಲ್ಲ, ನಾನು ಸರಿಯಾಗಿದ್ದೀನಿ, ನಾನು ಮೈಂಟೈನ್ ಮಾಡ್ತೀನಿ, ಇದು ಇಟ್ಕೊಂಡು ಗೊತ್ತಾಗುತ್ತೆ. ನಾನು ಇದು ನೋಡ್ಬೇಕಂತ ನನ್ನ ಇಟ್ಕೊಂಡು ಮಾಡಿದೆ, ಪೂರ್ತಿ ಆಗಲೇ ಇಲ್ಲ ಅಂದರೆ ದಪ್ಪ ಇದ್ದೀನಿ ಅಂತ ಅರ್ಥ. ಆ ಗಲ್ಲವನ್ನು ಆ 2 ಮಂಡಿಯದ ಮೂಲಕ ಹಿಡ್ಕೊಂಡು ಚಳಿ ಅಂದರೆ ಅಲ್ಲ ಕಾವು ಬರುತ್ತೆ. ಯಾಕಂದ್ರೆ ಮುಂದ್ಗಡೆ ಕಾವು ಇದೆ, ಅಗ್ನಿ, ಹಿಂದ್ಗಡೆ ಸೂರ್ಯ ಇದ್ದಾನೆ. ರಾತ್ರೋ ಚುಬುಕ ಸಮರ್ಪಿತ ಜಾನುಹು. ಮತ್ತು ಇವನಿರುವಂತಹ ಮನೆಯಲ್ಲಿ ಕರತಲ ಭಿಕ್ಷ ಇದೆ. ಕರಪಾತ್ರದ ಕೈಯೇ ಕರತಲ ಭಿಕ್ಷ ತರುತಲ ವಾಸ. ಒಂದು ಮರದ ಬುಡದಲ್ಲಿ ಅಂದರೆ ಮರದ ಕೀಳ್ಗಡೆ ಮಲ್ಕೊಂಡಿದ್ದಾನಂತೆ. ಅದೇ ಅವನಿಗೆ ಮನೆ, ಅದೇ ಅಪಾರ್ಟ್ಮೆಂಟು, ಕಮ್ಯುನಿಟಿ ಲೇಔಟು ಎಲ್ಲ ಅದೇ. ಕರತಲ ಭಿಕ್ಷ ತರುತಲ ವಾಸ ತದಪಿ ನ ಮುಂಚತಿ ಆಶಾಪಾಶ. ಇಷ್ಟಾಗಿ ಇವನು ಎಲ್ಲ ಬಿಟ್ಟು ಬಂದಿದ್ದಾನೆ, ಬದ್ರಿನಾಥ್ ಕೇದಾರ್ನಾಥಲ್ಲೆಲ್ಲ ಇದ್ದಾನೆ. ಆದರೂ ಮನಸ್ಸಿನಲ್ಲಿ ಏನೋ ಆಸೆ ಇಟ್ಕೊಂಡಿದ್ದಾನೆ. ಹೇಗೆ ಗೊತ್ತಾಗುತ್ತೆ ಇವ್ರಿಗೆ? ಆಸೆ ಮನಸ್ಸು ಒಳಗಡೆ ಇರುತ್ತೆ. ಆದರೆ ಈ ಸನ್ಯಾಸಿಗಳು, ಸುಬೋಧಾಚಾರ್ಯರು ಹೋಗ್ತಾ ಇರಬೇಕಂದ್ರೆ ಈ ವ್ಯಕ್ತಿ ನೋಡಿ ಬರೀತಾ ಇರಬೇಕಂದ್ರೆ ಅವ್ನು ಹೇಳಿದ್ನ ನನಗೆ ಆಸೆ ಇದೆ ಅಂತ. ಅಂದರೆ ಆ ವ್ಯವಹಾರಗಳು, ಅಂದರೆ ಇಷ್ಟು ಚಳಿ ಇದೆ, ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಾನೆ, ಸನ್ಯಾಸಿ ಆಗಿದ್ದಾನೆ. ಅದರೇನಾಯಿತು, ಹಿಂದಿನ ಶ್ಲೋಕದಲ್ಲಿ ಮನೆ ಮಠ ಎಲ್ಲ ಇದ್ದಿರುವಂತಹ ವೃದ್ಧ ಗೃಹಸ್ಥನಿಗೂ ಆಸೆ ಹೋಗಲಿಲ್ಲ, ಎಲ್ಲ ಬಿಟ್ಟಿರುವಂತಹ ಸನ್ಯಾಸಿಗೂ ಆಸೆ ಹೋಗಲಿಲ್ಲ. ಅಂದ್ರೇನು? ಆಸೆ ಎಲ್ಲಿದೆ? ಮನಸ್ಸಿನಲ್ಲಿದೆ. ವೈರಾಗ್ಯ ಎಲ್ಲಿ ಬೇಕು? ಮನಸ್ಸಿಗೆ ಬೇಕು ಅಂತ ಅರ್ಥ. ವೆದರ್ ಯು ಆರ್ ಇನ್ ಅ ವೆರಿ ಗುಡ್ ಅಟ್ಮಾಸ್ಫಿಯರ್ ವಿತ್ ಲ್ಯಾವಿಶ್ ಫುಡ್, ಕ್ಲೋತಿಂಗ್, ಶೆಲ್ಟರ್, ಅಥವಾ ಏನೂ ಇಲ್ಲವೋ ಅದಲ್ಲ, ಮನಸ್ಸಿನಲ್ಲಿ ವೈರಾಗ್ಯ ಇರಬೇಕು ಅಂತ. ಅದೇ ಇದರಲ್ಲಿ ಈ ಶ್ಲೋಕಕ್ಕೆ ಅರ್ಥ. ಎಲ್ಲ ಬಿಟ್ಟು ಬಂದಿದ್ದಾರೆ. ಇವಾಗ ತಿರುವಣ್ಣಾಮಲೆಯಲ್ಲೂ ಸಾಧುಗಳು ನೋಡ್ತೀವಿ. ಅವರೇ ನಿಜವಾದ ಸಾಧುಗಳು ಇರಬಹುದು, ರಮಣರ ಕಾಲದಲ್ಲಿ ಇದ್ದರು, ಈಗಲೂ 1-2 ಇರ್ತಾರೆ. ಬಟ್ ನೀವು ಪ್ರತಿನಿತ್ಯ ಹೇಳ್ತಾರೆ ಸಾಧುಗಳು ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ ಅಂತ. ಕಾವಿ ಬಟ್ಟೆ ಹಾಕೊಂಡಿದ ತಕ್ಷಣ ಸಾಧು ಅಂದ್ಕೊಂಡ್ಬಿಡ್ತೀವಿ. ಅದು ಎಷ್ಟು ಜನ ರೌಡಿಗಳಿದ್ದಾರೋ ಅದರಲ್ಲಿ ಅಲ್ವಾ, ಭಿಕ್ಷುಕರು ಎಷ್ಟು ಜನ ಇದ್ದಾರೋ ಅವರೆಲ್ಲ ಏನು ಮಾಡ್ಕೊಳ್ತಾರೆ, ಅವ್ರಿಗೂ ಏನೂ ಇಲ್ಲ, ರಗ್ಗೆಲ್ಲ ನಾವೇ ಕೊಡಬೇಕು ಅಂದರೆ ಯಾರೋ ಈ ಥರ ಆರ್ಗನೈಸೇಷನ್ ಆಶ್ರಮದಲ್ಲಿ ಕೊಡ್ತಾರೆ. ಊಟ ಎಲ್ಲ ನಾವು ಹೋಗಿ ಕೊಡ್ತೀವಿ. ಅಂದರೆ ಏನಾಯ್ತು, ಅವ್ರಿಗೆ ಆಸೆ ಹೋಗಿದೆಯಾ ಅಂತ ಕೇಳಿದ್ರೆ, ನಾವೇನಾರು ಅವ್ರ ಜಾಗಕ್ಕೆ ಹೋಗಿ ಮಲ್ಕೊಂಡ್ರೆ ಯಾಕೆ ಬಂದ್ರಿ ಅಂತಾರೆ. ಎಲ್ಲ ಬಿಟ್ಟಿರ್ತಾರೆ. ಆ ಫುಟ್ಪಾತಲ್ಲಿರುವಂಥ ಈ ಜಾಗ ನಂದು ಅಂತಾರೆ ಅಲ್ವಾ. ಇದು ಸಾಧು ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ, ತಿರುವಣ್ಣಾಮಲೈ ಸಾಧು ಅಸೋಸಿಯೇಷನ್. ಏನು, ಇಷ್ಟು ಜಾಗ ನಂದು, ಈ ಆಶ್ರಮಕ್ಕೆ ಹೋದರೆ ಈ ಊಟ ಸಿಗುತ್ತೆ. ಮತ್ತು ಆ ಸಾಧುಗಳಿಗೆ ಊಟ ಕೊಟ್ಟು ದಕ್ಷಿಣೆ ಇಷ್ಟು ಅಂತ ಕೊಡಲೇಬೇಕು. ಈ 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ತೊಗೊಳ್ಳಲ್ಲ, 500 ರೂಪಾಯಿ 1000 ರೂಪಾಯಿ ಕೊಡಬೇಕು. ನೋಡಿ ಡಿಮ್ಯಾಂಡ್ ಹೇಗಿದೆ. ಅದೇ ಆಗ್ಬಿಡ್ಬೋದಾಗಿತ್ತೇನೋ ಅಂತ ನನಗನ್ಸುತ್ತೆ ಇವಾಗ. ಅಟ್ಲೀಸ್ಟ್ ದಿನಕ್ಕೆ 1000 ರೂಪಾಯಿ ಆದರೂ ಬಂದಿರೋ, ತಿಂಗಳಿಗೆ 30,000 ರೂಪಾಯಿಪ್ಪ ಅಲ್ವಾ. 4 ಹೊತ್ತು ಊಟ ನಾವು ಮಾಡೋದು 1 ಹೊತ್ತೋ 2 ಹೊತ್ತೋ ಇಲ್ಲಿ, ಅದು ಒಂದೊಂದ್ಸತಿ ಅದು ಸ್ಕಿಪ್ ಮಾಡ್ತೀವಿ. ಅಲ್ಲವರು 3-4 ಹೊತ್ತು ಊಟ 4 ಆಶ್ರಮದಲ್ಲಿ, ಬೇರೆ ಬೇರೆ ಆಶ್ರಮದಲ್ಲಿ ಸಿಗುತ್ತಲ್ಲ. ಏನು ಪುಣ್ಯವಂತರು ನೋಡಿ, ಭಾಗ್ಯವಂತರು, ರಾಜ್ಕುಮಾರ್ ಭಾಗ್ಯವಂತರು. ಹಾಗೆ ಆಸೆ ಎಲ್ಲಿದೆ? ಮನಸ್ಸಿನಲ್ಲಿದೆ. ಹೊರಗಡೆ ಈ ಕಾವಿ ಬಟ್ಟೆ ಹಾಕಲ್ವಾ, ಅಥವಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆಗಳಿದೆಯಾ, ನಿಮಗೆ ಬ್ಯಾಂಕ್ ಅಕೌಂಟ್ ಇದೆಯಾ, ಅಥವಾ ಎಲ್ಲ ಬಿಟ್ಟು ರುದ್ರಾಕ್ಷ ಆಗ್ತಾ, ಅದಲ್ಲ. ಎಕ್ಸ್ಟರ್ನಲ್ ಅಪಿಯರೆನ್ಸಸ್ ಅಲ್ವೇ ಅಲ್ವ. ಮನಸ್ಸಿನಲ್ಲಿ ವೈರಾಗ್ಯ ಇಟ್ಕೊಳ್ಬೇಕು. ಎಲ್ಲವನ್ನ ಬಿಟ್ಟು ಈತನಿಗೆ ವೈರಾಗ್ಯ ಬಂದಿಲ್ಲ ಅಂದರೆ, ಅದು ನೋಡಿರ್ತಾರೆ ಸ್ವಾಮಿಗಳು, ಸುಬೋಧಾಚಾರ್ಯರು, ಅವನ ವ್ಯವಹಾರವನ್ನೆಲ್ಲ ನೋಡಿರ್ತಾರೆ. ಯಾಕಂದರೆ ಒಬ್ಬ ಸಾಧು ಬಂದಿದ ತಕ್ಷಣ ಅವನಿಗೆ ನೀವೆಲ್ಲಿಂದ ಬಂದ್ರಿ, ಯಾಕೆ ನೀವು ಸಾಧು ಆದ್ರಿ, ಆ ಕುತೂಹಲ ಅವನಿಗೆ. ನನಗಿಂತ ಕೀಳ್ಮಟ್ಟಕ್ಕೆ ಬಂದಿದ್ದೀರಾ, ನನಗಿಂತ ಉತ್ತಮವಾಗಿ ಬಂದಿದ್ದೀರಾ ಅಂತೆಲ್ಲ ಚರ್ಚೆ ಮಾಡಿಕೊಂಡು ಆಸೆ ಹೋಗಬೇಕು ಅಂತ ಇದರ ತಾತ್ಪರ್ಯ ಅಷ್ಟೇ. ಇದನ್ನೇನು ಜಾಸ್ತಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಬಿಟ್ಟಿದ್ದಾನೆ, ಏನು ಇಟ್ಕೊಂಡ್ರೆ ಹೇಳ್ಬೋದು. ಅದು ವೃದ್ಧನಿಗೆಲ್ಲ ಇಟ್ಕೊಂಡಿದ್ರೆ ಹೇಳಿದ್ವಿ ಜಾಸ್ತಿ. ಇದೆಲ್ಲ ಬಿಟ್ಟಿದ್ದಾನಲ್ಲ. ಇಲ್ಲಿಗೆ ಈ ಶ್ಲೋಕ ಆಯಿತು.